ಮತ್ತೆ ಬೇರೆ ಕಂಪನಿ ಅಂತ ಬರ್ತಾ ಇದ್ರು. ಸೇಮ್ ಬಟ್ ಡಿಫರೆಂಟ್. ತಗೊಂಡ್ರೆ ಒಂದೊಂದು ಬಾಕ್ಸ್ ತಗೋಬೇಕು ಅಂತ ಹೇಳಿದಕ್ಕೆ ಅವ್ನು ಬೇಡ ತಗೊಂಡೋಗ, ನಮ್ಗೆ ತಗೊಂಡ್ ಬಂದ್ವಿ. ಬಿಟ್ಟು ಇನ್ನೂ 1 ಅವರ್ ಅದೇ ನಮಗೆ. 1 ಅವರ್ ಕೆಲಸ ಮಾಡಿ ಹೋಗೋಣ. 1 ಅವರ್ ಕೆಲಸ ಅಂದ್ರೆ ಏನಿರಲ್ಲ. ನಮಸ್ತೆ ಬೆಂಗಳೂರೆಲ್ಲ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಗಾಡಿ ವಾಮ್ ಆಯ್ತು, ಇಲ್ಲಿಂದ ಹೋಗೋಣ, ಹೊರಡೋಣ ಆಫೀಸಿಂದ. ಎಲ್ಲಿಯಪ್ಪ ಇವತ್ತು ಪ್ರಯಾಣ ಅಂದ್ರೆ ಮಾಲ್ಟ್ಗಳು ಹಾಕೋರೆ. ಕಡೆ ಅದು ಗ್ಲಾಸ್ಗಳ ಯಾರು ಹಿಂಗ್ ತಿರುಗಿಸ್ಬಿಟ್ರೆ ಎಲ್ಲ ಹೊಡೆದ್ಬಿಟ್ಟಿರ್ತಾನೆ. ಇಲ್ಲಿಂದ ಯಾವ್ದೋ ರಾಯಲ್ ಮಾರ್ಟು 4-5 ಲೊಕೇಶನ್ ಹಾಕವ್ರೆ. ಕನಕಪುರ ರೋಡು ಮತ್ತೆ ಉತ್ರಳ್ಳಿ ಹಾಕ್ಬಿಡಿ ಹಿಂದೆ. ಒಂದು 4-5-6 ಲೊಕೇಶನ್ ಹಾಕವ್ರೆ. ಬನ್ನಿ ಇವತ್ತು ಮಾರ್ಟ್ಗಳು ಸುತ್ತಾನ. ಹೊರಗಡೆ ಬೇರೆ ಯಾವ್ದಿಲ್ಲ, ಇದನ್ನೇ ಇವತ್ತು ಚಿಪ್ಸು. ಬನ್ನಿ ಹೊಡೋಣ. ಇದು ಇಲ್ಲಿಂದ ಹೋಗಿ ಚಿಪ್ಸ್ ಕೊಡೋಣ ತೋರಿಸ್ತೀನಿ ಬನ್ನಿ. ಐಟಮ್ ಬಂದಿದೆ ಮೊನ್ನೆ ಐಟಮ್ ಬಂದಿದೆ. ನೀವು ಒಂದ್ಸಲಿ ನೋಡಿ. ಆ ಗೋಡನ್ ಪೂರ್ತಿ ಒಂಚೂರು ಉಸಡಾಗ ಜಾಗ ಇರಲ್ಲ, ಆ ತರ ತುಂಬಿದ್ದಾರೆ. ಯಾಕೆ ಎಲ್ಲಾ ಕಡೆ ಇಲ್ಲ ಮಾರ್ಟ್ಗಳಂತೆ. ಯಾವ ಗಾಡಿಯಲ್ಲಿ ಅದು ಹೇಳು. ಯಾವ್ದು ಗಾಡಿಗಳು ಗ್ಲಾಸ್ ಒರೆಸ್ಬೇಕಿತ್ತಲ್ಲ. ಇದ್ಯಾ ಹುಡುಗಿ ಶೋಕಿ ಇದು? ಹೆಲ್ಮೆಟ್ ಅಲ್ಲ, ಬ್ಯಾಗ್ ನೋಡಿದ್ರು ಸೈಡಿಗೆ ಸಿಗಾಕೊಂಡಿದ್ದ ಅಣ್ಣ. ಆಗ ಹಂಗೆ ಇಟ್ಟ. ಇದೇ ಬೇರೆ ಗಾಡಿ ಅದೇ ಆಗ್ತೈತಾ ಇನ್ನೇನ ಮತ್ತೆ. ಯಾವ ಕಡೆ ಧರ್ಮ? ಏನ್ ಪತಾನಿ, ಕರೆದ್ರೆ ಬಂದ್ಬಿಡೋದು ಅಷ್ಟೇ. ಯಾವ್ಯಾವ್ದೋ ಮಿಕ್ಸ್ ಹಾಕಿದ್ರು. ಅವ್ನ ಗಾಡಿಗೆ ಮಾತ್ರ ಕರೆಕ್ಟ್ ಆಗಿ ಇರೋದೆಲ್ಲ ಕರೆಕ್ಟ್ ಆಗಿ ಜೋಡ್ ಸಿಕ್ಬಿಟ್ಟಾರೆ. ಕನಕಪುರ ರೋಡು ಉತ್ರಳ್ಳಿ ಅದೆಲ್ಲ. ನಾ ಅದ್ ನೋಡ್ಬಿಟ್ಟು ಬಿಡಿ, ನಾನು ಅದೇ ಹೋಗ್ತೀನಿ, ಇಷ್ಟೊಂದು ಬಾಕ್ಸ್ ಇತ್ತಲ್ಲ ಅಂದ್ಬಿಟ್ಟು ಅದನ್ನ ಹಾಕೊಂಡೆ. ಇದೊಂದು ನಿಮಿಷ ಅಲ್ಲ ಬೆಳಗ್ಗೆ ಇಲ್ಲಿ ಕಟ್ ಆಗಲ್ಲ ಗುರು, ಇಷ್ಟೊಂದು ಹತ್ತರಿಂದ ಕಟ್ ಮಾಡಿದ್ರಿ. ಅಲ್ಲಿ ಹೋಗ್ಬೋದಪ್ಪ, 2 ವೀಲರ್ ಹೋಗುತ್ತೆ ಇಲ್ಲಿ. ಅಯ್ಯೋ ನನ್ ಗಾಡಿ ಕಟ್ ಆಗಲ್ವಲ್ಲ, ನಾನೇನ್ ಮಾಡೋದು ಇವಾಗ? ಯಾಕಣೋ EMI ಐತೆ ಇನ್ನು. ಕಟ್ಟಾಗುತ್ತೆ ಧರ್ಮ ಅಲ್ಲಿ. ಹೆಂಗೆ ಸ್ಟ್ಯಾಂಡ್ ಎಲ್ಲ ಇರ್ಬೇಕಲ್ಲ ನೋಡಿ. ಇವೆಲ್ಲ ಚಿಪ್ಸೆ, ಈ ಕಡೆ ಎಲ್ಲ ನೋಡಿದ್ರೆ ಚಿಪ್ಸು. ನಮ್ದು ಇನ್ನೇನು ಲೋಡ್ ಆಯ್ತು, ಇನ್ನೊಂದು 10 ಬಾಕ್ಸ್ ಹಾಕ್ಬೇಕು. ಹಾಕೊಂಡು ಇಲ್ಲಿಂದ ಹೊಡ್ತಾ ಇರೋದೆ. ಲೋಡ್ ಮಾಡ್ತಾ ಇದಾರೆ. ಎಕ್ಕಡ ఉంది ಜಾಮ್. ಇವತ್ತು ಪಾಸಿಂಗ್ ಇದಾಗುತ್ತಲ್ಲ, ನೋ ಎಂಟ್ರಿ ಇದಾಗುತ್ತಲ್ಲ, ಒಯ್ತಾರೆ. ಆದ್ರೆ ಈ ರೋಡಲ್ಲಿ ಇಷ್ಟು ದೊಡ್ಡ ಗಾಡಿ ತಂದ್ರೆ ಅಮ್ಮ ಗ್ಲಾಸ್ ಒರೆಸ್ಕೋಬೇಕು. ನಮ್ ಧರ್ಮ ಬಿಲ್ ತರಕ್ ಮೇಲೆ ಹೋಗಾನೆ.
ನಾವು ಅಷ್ಟರಲ್ಲಿ ಒಂಚೂರು ಗಾಡಿನ ಒರೆಸ್ಬೇಕು. ಗ್ಲಾಸ್ ಮಾತ್ರ ಒರೆಸ್ಕೊತೀನಿ, ಗಾಡಿ ಎಲ್ಲ ಒರೆಸಲ್ಲ. ಎಲ್ಲಿಗೂ ಬಟ್ಟೆ ಬಟ್ಟೆ ಆರೆಂಜ್ ಕಲರು ಅದು ನೈಟ್ ಯಾರೋ ತೇಪ್ಬಿಟ್ಟಾರ ಅಂತ ಅನ್ನಿಸ್ತಾ ಇಲ್ವಲ್ಲ ಬಟ್ಟೆ. ಅಯ್ಯಪ್ಪ ದೇವ್ರಿ, ಇದೊಂದು ಐತೆ. ಇದು ಒಳಗಡೆ ಒರ್ಸಕ್ಕಂತ ಇಟ್ಕೊಂಡಿರೋದು. ಇದು ಒರ್ಸೋದ್ ಬೇಡ ಅಂತ ಆಚೆ ಆಚೆ ಸಿಕ್ಕಾಪಟ್ಟೆ ಧೂಳೈತೆ. ಇನ್ನೊಂದು ಬಟ್ಟೆ ಎಲ್ಲಿ ಬಿತ್ತು ಕಾಣಿಸ್ತಾ ಇಲ್ಲ. ಇಲ್ಲೇ ಒರ್ಸೋಣ, ಏನ್ ಮಾಡ್ತೀವಿ. ಏ ದೇ ಪಾನಿ ಇದೆ. ನೀರ್ ಇಟ್ಕೋಬೇಕು, ನೀರ್ ಜಾಸ್ತಿ ಕುಡಿಬೇಕು. ಬೇಸಿಗೆ ಕಾಲ ಬೇರೆ ಸ್ಟಾರ್ಟ್ ಆಗ್ಬಿಟ್ಟದೆ. ಇಲ್ಲೆಲ್ಲ ತಗೊಂಡು ಫಸ್ಟ್ ಲೊಕೇಶನ್ ಹಾಕೊಂಡಿದೀವಿ. ಫಸ್ಟ್ ಲೊಕೇಶನ್ 12 ಕಿಲೋಮೀಟರ್ ಐತೆ ಇಲ್ಲಿಂದ. 12 ಅದು ಬಂದಿಲ್ಲ. ಅದು ಬಂದು ಕನಕಪುರ ರೋಡು, ಮಂಜುನಾಥ ನಗರ. ಮಂಜುನಾಥ ನಗರ ತಾನೇ ಇದು. ಬನ್ನಿ ತೀರಾ ಮಂಜುನಾಥ ನಗರಲ್ಲಿ ಸಿಗೋಣ. ಫೈನಲ್ಲಿ ಇನ್ನೊಂದು ಲೊಕೇಶನ್ಗೆ ಬಂದಿದ್ದೀವಿ. ನೋಡಿ ಅಲ್ಲಿ ಕಾಣಿಸ್ತೈತಲ್ಲ, ಅದೇನೇ ರಾಯಲ್ ಮೋಟು. ಅಲ್ಲೇನಪ್ಪ ಅಂದ್ರೆ ರೋಡ್ ಚಿಕ್ಕದು, ಸಿಂಗಲ್ ರೋಡ್ ಅದು. ಅಲ್ಲೇ ಒಂದ್ ಎರಡು ಟಾಟಾ ಎಸಿ ನಿಲ್ಸಿದಾರೆ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಅಲ್ಲಿ. ಅದಕ್ಕೆ ನಾನು ಇಲ್ಲೇ ಬಸ್ ಸ್ಟಾಪ್ ಹತ್ರನೇ ಹಾಕೊಂಡಿದ್ದೀನಿ. ಸುಮ್ಮನೆ ಹೋಗಿ ನಾವ್ ಯಾಕೆ ಬೇರೆಯವ್ರು ತೊಂದರೆ ಕೊಡೋದು ಅಂದ್ಬಿಟ್ಟು ಅಲ್ಲೋಗಿ ಕಳ್ಸಿದೀನಿ ಹುಡುಗನ್ನ, ನಮ್ಮ ಧರ್ಮನ್ನ. ಖಾಲಿ ಆಗಿದ ತಕ್ಷಣ ಫೋನ್ ಮಾಡು ಬರ್ತೀನಿ ಅಂತ. ನೋಡೋಣ ಎಷ್ಟೊತ್ತು ಮಾಡ್ತಾನೆ ಏನು. ಟೈಮ್ ಎಷ್ಟೀಗ? 12:15 ಗುರು. ಇನ್ನೊಂದು ಲೊಕೇಶನ್ ಬಂದು ಇಲ್ಲೇ ಪಕ್ಕದಲ್ಲೇ, ಇನ್ನೊಂದು 3 ಕಿಲೋಮೀಟರ್ ಐತೆ. ಬನ್ನಿ ಫಸ್ಟ್ ಇದು ಮುಗಿಸ್ಕೊಳ್ಳೋಣ, ಆಮೇಲೆ ಇನ್ನೊಂದು ಲೊಕೇಶನ್ಗೆ ಹೋಗೋಣ. ಕಾಣಿಸ್ತೈತಾ ರಾಯಲ್ ಮಾರ್ಟ್? ಕಾಣಿಸ್ತೈತಲ್ಲ. ಜಾಗ ಇಲ್ಲ ಅನ್ಕೊಂಡೆ, ನೋಡಿದ್ರೆ ಜಾಗ ಐತೆ. ಬಾಣ ಫೋನ್ ಮಾಡಿದ್ದ, ಎಲ್ಗೂ ಐತೆ ಜಾಗ, ತೆಗಿತಾನ ಅವನು. ಜಾಗ ಮಾಡೋ ಅನ್ನೋದಕ್ಕೆ ಒಳ್ಳೆ ಜಾಗ ಹಿಡಿದ್ಬಿಟ್ಟಿದ್ಯಾ. ಕೇಳಿಸ್ಲಿಲ್ಲ ಅವ್ನಿಗೆ. ಬನ್ನಿ ಅನ್ಲೋಡ್ ಮಾಡ್ಕೊಳ್ಳೋಣ ಫಸ್ಟ್. ಸ್ಟಾರ್ಟ್ ಇಲ್ಲ, ಅಲ್ಲಿ ಇಟ್ಕೋ ಕಿಟಕಿ. ಇದರಿಂದ ಹಂಗೆ ಎಸಿಬೋದು. ಇದ್ರ ಮೇಲೆ ಬಿಟ್ರೆ ಹಂಗೆ ಹೋಗುತ್ತೆ ಅಲ್ಲಿ ತನಕ. ನಿಜವಾಗ್ಲಿ ಇಲ್ಲಿ ಇಳಿಸ್ಕೊ, ನಾನು ಹೇಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಇದಾವಲ್ಲ ಅದೇ ತಾನೇ ಇಡಿ. ಆ ಕಡೆ ಹೋಗಿ ಕೇಳೋದು. ಅಲ್ಲ ಒಂಚೂರು ಎದ್ದೋಳಣ ಹಂಗೆ. ಜಾರ್ಕೊಂಡ್ ಬರುತ್ತೆ ಅದು. ಕ್ಯಾಮ್ರಾ ಇಲ್ಲಿ ಇಕ್ಕಿದ್ದೀನಿ, ದೇವ್ಬಿಟ್ಟಾನೆ ಅವನ. ಆಮೇಲೆ ಸುಮ್ಮನೆ ಯಾವನ ಕೆಳಗಡೆ ಮೆಟ್ಲು ಇಳಿಬೇಕು. ಪಟಾಕಿ ಪಟ. ಬನ್ನಿ ಫಸ್ಟ್ ಅನ್ಲೋಡ್ ಮಾಡೋಣ ಗಾಡಿ. ಅಲ್ಲಿ ತಗೊಳಲ್ವಾ? ಅಲ್ಲಿ ತಗೊಳಲ್ವಾ ಅಂದೆ. ರಿಸೀವ್ ಅಲ್ಲಿ ಮಾಡಲ್ವಾ ಅಂದೆ. ಮಾಡು. ಯಾಕೆ ಹೊಡೆದಾಗ್ತೀನಿ ನಿನ್ ಡಬ್ಬನ? ಇರೋದು ನಮ್ ಕಮ್ಮಿ ಐಟಮ್. ಅಲ್ಲೆಲ್ಲ ಅನ್ಲೋಡ್ ಮಾಡಿ, ಅದು ಆಪೋಸಿಟ್ ಅಲ್ಲಿ ಯಾವ್ದೋ ಟ್ಯಾಂಕರ್ ಬಂತು. ಜಾಗ ಇರ್ಲಿಲ್ಲ, ಮುಂದೆಗೆ ಹಾಕು ಅಂದ್ರು. ಮುಂದೆ ಎಲ್ಲಿ ನೋಡಿದ್ರು ಬರೀ ಬಿಸಿಲು. ಇಲ್ಲೊಂದು ಬಿಲ್ಡಿಂಗ್ ಹತ್ರ ನೆರಳಿತ್ತು, ಹಾಕೊಂಡಿದೀನಿ. ಇಲ್ಲಿಂದ ಇನ್ನೊಂದು ಲೊಕೇಶನ್ ಮ್ಯಾಪ್ ಹಾಕೋಬೇಕೀಗ. ಅದು ಇನ್ನೂ ರಿಸೀವ್ ಆಗಿ ಇನ್ನೂ ತುಂಬಾ ಹೊತ್ತಾಗುತ್ತೆ. 1:15 3 ಗಂಟೆ ಮೇಲೆ ಹೋಗೋದು ಊಟಕ್ಕೆ.
ಮುಂದೆ ಬಂದ್ಬಿಟ್ಟಿದ್ದೀನಿ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಬಂದ್ಬಿಟ್ಟಿದ್ದೀನಿ ಮುಂದ್ಗಡೆಗೆ. ಸಿಕ್ಕಾಪಟ್ಟೆ ಬಿಸಿಲು ಗುರು, ಏನು ಅಪ್ಪ ದೇವ್ರು, ಇನ್ನು ಸ್ಟಾರ್ಟಿಂಗ್ ಹಿಂಗೈತೆ, ಇನ್ನು ಹೋಯ್ತಾ ಹೋಯ್ತಾ ಇನ್ನೇನ್ ಕತೆನೋ ಗೊತ್ತಿಲ್ಲ. ಇನ್ನೊಂದು ಲೊಕೇಶನ್ ಚಂದ, ಅಲ್ಲೇ ಬೇರೆ ಬಿಸಿಲಿಗೆ ಅಪ್ಪ ಆಗೋದೇ ಇಲ್ಲ. ಬರ್ರಯ್ಯ ಬೇಗ. 12 ಬಂದಿದ್ ನಾವು ಇವಾಗ ಟೈಮ್ ಎಷ್ಟು? ಒಂದ್ ಪಾಯಿಂಟ್, ನೀನ್ ಫಸ್ಟ್ ಪಾಯಿಂಟ್ ಇಷ್ಟು ಲೇಟ್ ಮಾಡಿದ್ರೆ ಇನ್ ಎಷ್ಟು ಕಡೆ ಹೋಗ್ಬೇಕು ನಾವಲ್ಲಿ? ಚೊಲ್ಲು मेरा गलती नहीं भैया, मुंबई ಇರೋಣ ಇರೋಣ. ನೋಡಿದ್ರೆ ಎಲ್ಲೂ ನೆರಳಿಲ್ಲ. ಅವಾಗ್ಲೇ ನಿಲ್ಸ್ಬೇಕಾದ್ರೆ ನೆರಳಿತ್ತು, ಬಿಸಿಲು ಬಂದ್ಬಿಡ್ತಾ ಆಮೇಲೆ ಅಂತ. ಬಾರಪ್ಪ, ಆಯ್ತು ನೀನೆ ಮೇ ಬಿ ಮಾಗ್ತಾನಣ್ಣ. ಇನ್ನೊಂದು ಎಷ್ಟು ದೂರ ಐತೆ? 30 ಕಿಲೋಮೀಟರ್ ಐತಾ? ಹಿಂಗೆ ಹೋಗ್ಬಿಡ್ಬೋದಿತ್ತಲ್ಲ, ಸುಮ್ನೆ ಯೂಟರ್ನ್ ಮಾಡಿದ್ನಲ್ಲ ನಾನು. ಯಾಕ ರಾಜ ಹಿಂಗ್ ಮಾಡಿಸ್ತೀಯಾ? ಸುಮ್ನೆ ಯೂಟರ್ನ್ ಮಾಡ್ದ, ಮೈಂಡ್ ರೋಡಿಂದ ಹಂಗೆ ಹೋಗ್ಬಿಡ್ಬೋದಿತ್ತಲ್ಲ. ಹೌದು ಹೌದು. ಎಲ್ಲ ನಿಲ್ಸ್ಬಿಟ್ಟು ಹೋಗ್ಬಿಟ್ಟು ನೋಡಿ, ಈ ತರ ಹಿಂಸೆ ಕೊಡ್ತಾರೆ. ಅದ್ರಲ್ಲಿ ಬೇರೆ ಲೇಟ್ ಬೇರೆ ಮಾಡ್ತಾನೆ. ಬಾಣ, ಅಯ್ಯೋ ದೇವ್ರೇ, ಅಲ್ಲಿ ನೋಡಲ್ಲಿ. ಎಷ್ಟಿತ್ತು ರಿಟರ್ನ್? ಜಾಸ್ತಿ ಇತ್ತಾ? ಅದು ಚೀಲದಲ್ಲಿ ತುಂಬಿರೋದು, ಅದೆಲ್ಲ ಪೇಪರ್ ಎಲ್ಲ ಹಾಕೊಂಬಂದೆ. ಪೇಪರ್ ಎಲ್ಲ ಹಾಕೊಂಬಂದೆ ಚೀಲದಲ್ಲಿ, ಚೀಲದಲ್ಲಿ ಹಾಕೊಂಬಂದೆ. ಅದು ಇದು ನಾನು ಅವ್ನು ಎಂದೆ ಒಂದೇ ಸೈಡ್ ಎಲ್ಲ ಲೆಕ್ಕ ಒಂದೇ ಮಾಡ್ತಿಲ್ಲ. ನಾನು ಫ್ಲೇವರ್ ಡಿವೈಡ್ ಮಾಡಬೇಕು. ಫ್ಲೇವರು ಇಲ್ಲ, ಹಂಗೆ ಕೊಡಲ್ಲ ಅವರು. ಫ್ಲೇವರ್ ಇದೆ ಕೊಡೋದು. ಎಮರ್ಜಿ ಒಂದೇ ಒಂದೇ ಮಾಡ್ತೀನಿ. ಅದೇನು ಒಂದೇ ಇದ್ರೆ ಅವ್ರು ಕೊಡಲ್ಲ. ಅವ್ರ ಲೆಕ್ಕ ಕೊಡ್ಬೇಕಲ್ಲ ಅಲ್ಲಿ. ಬಾಕ್ಸ್ ಹಂಗೆ ಕೊಡು, ನಿಮ್ಗೆ ಸಲ ಎಷ್ಟು ಬೇಕಾ ಸಾಕು, 100 150 ಬಾಕ್ಸ್ ಸಾಕಂದ್ರೆ ಅದೇ ಕೆಲಸ. ಇಲ್ಲ ನಂಗೆ ಫೋನ್ ಮಾಡಿಬಿಟ್ಟೆ ಅವ್ರ ಕಂಪನಿಗೆ ಲಾಭ ಮಾತಾಡ ನಮ್ಗೆ ಬೇಡ, ಯಾರು ಲಾಸ್ ಬೇಡ, ಯಾರಿಗೆ ಲಾಭನೂ ಬೇಡ, ಕೆಲಸ ಕರೆಕ್ಟಾಗಿ ಮಾಡ್ಬೇಕು. ಒಂದು ಬೇರೆ ಮುಚ್ಚಿಲ್ಲ ಅಂದ್ರೆ ತಗೊಂಡು ಊಟ ಮಾಡ್ಕೊಂಡು ಹೋಗೋಣ. ಅಲ್ಲಿ ನೋಡೋಣ ಇರ, ಅಲ್ಲಿ ಹೋಗ್ಬಿಟ್ಟು ಮುಗಿಸ್ಬಿಡೋಣ. ಬೇರೆ ಹಚ್ಚಿತೈತೆ ಅವಾಗಿಂದ. ಹಿಂದ್ಗಡೆನೆ ಬೇಕ್ರಿ ಐತೆ, ನೋಡೇ ಇಲ್ಲ ನಾನು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಅರ್ಧ ಬಾರಿಸ್ಬಿಡ್ತಿದ್ದೆ ಏನಾದ್ರು. ನೀರ್ ಎಷ್ಟಂತ ಕುಡಿಲಿ? ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಉತ್ರಲ್ಲಿಗೆ ಬಂದ್ವಿ. ಉತ್ರಲ್ಲಿ ಅಂದ್ರೆ ಒಂದು ಲೊಕೇಶನ್ ಹಿಂದೆನೇ ಇತ್ತು, ಅದು ನಾವು ಲೊಕೇಶನ್ ಹಾಕಿಲ್ಲ, ಇನ್ನೊಂದು ಲೊಕೇಶನ್ ಬೇರೆ ಲೊಕೇಶನ್ ಹಾಕೊಂಡು ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಕೊಟ್ಟು ತಿರ್ಗಾ ಇಲ್ಲಿಂದ 1.5 ಕಿಲೋಮೀಟರ್ ಇದ್ದಿದ್ದು. ಹೋದ್ರೆ ಅವ್ರು ಏನ್ ಹೇಳ್ತಾರೆ, ಕೊಟ್ಟಿರೋದು 4 ಐಟಮ್ ಬೇಡ ಬಿಡಿ, ಕೊಟ್ಟಿರೋದು ಆರ್ಡ್ರ್ 4 ಐಟಮು. ಅದ್ರಲ್ಲಿ ನಮಗೆ ಬೈ 1 get 1 ಇದ್ರದ್ದು. ಒಂದೊಂದು ಬಾಕ್ಸ್ ಆರ್ಡ್ರು ಒಂದು ಪೀಸ್ ಆರ್ಡ್ರು ಒಂದು ಪೀಸ್ ಫ್ರೀ ಇರುತ್ತೆ. ಬೈ 1 get 1 ಇರೋದಲ್ಲ, ಅವನೇನ್ ಹೇಳ್ತಾವನೆ, ಒಂದ್ರಲ್ಲಿ 60 ಬರುತ್ತಲ್ಲ, 2 ಬಾಕ್ಸ್ ಇರೋದು, ಒಂದು ಬಾಕ್ಸ್ಗೆ 30 ಪೀಸ್ ತೆಗೆದ್ಬಿಟ್ಟು 2 ಇರೋದನ್ನ ಒಂದು ಬಾಕ್ಸಲ್ಲಿ 2 ಐಟಮ್ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ನಾವು ಹಂಗೆಲ್ಲ ಕೊಡೋಕ್ಕಾಗಲ್ಲ ಸರ್, ನಮ್ಗೆ ಆ ಥರ ಕೊಡಲ್ಲ, ತಗೊಂಡ್ರೆ ಒಂದೊಂದು ಬಾಕ್ಸ್ ತಗೋಬೇಕು ಅಂತ ಹೇಳಿದಕ್ಕೆ ಅವ್ನು ಬೇಡ ತಗೊಂಡೋಗ. ನಮ್ಗೆ ಬಂದ್ವಿ. ಇಷ್ಟು ದೂರ ಇಲ್ಲಿಂದ ಅಲ್ಲಿ ತನಕ ಬೆಳೆಸ್ಕೊಂಡು ಹೋಗಿದ್ದು ವೇಸ್ಟ್ ಆಗೋಯ್ತು. ಏನಪ್ಪ ಅಂದರೆ ಹೊಟ್ಟೆ ಬೇರೆ ಐತಿತ್ತು, ಅದೇ ಟೈಮ್ ಎಷ್ಟಾಯ್ತು ಗೊತ್ತಾ? 2:45. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತೈತೆ. ಇನ್ನೂ 2 ಲೊಕೇಶನ್ ಅದೇ. ಬನ್ನಿ ಇನ್ನು ಊಟ ತರಕ್ಕೆ ಹೋಗೋಣ. ಉತ್ತರಲ್ಲಿ ಮೈನ್ ರೋಡು. ಇಲ್ಲೊಂದು ಥಿಯೇಟ್ರ್ ಇತ್ತು, ಏನೋ ಥಿಯೇಟ್ರ್ ಇತ್ತು, ವೈಷ್ಣವಿ ಥಿಯೇಟ್ರು. ಒಂದು ಟೈಮಲ್ಲಿ ಇಟ್ಮಡ್ಗಲ್ಲಿ ಇದ್ದಾಗ ಸುಮಾರು ಏನಿಲ್ಲ ಅಂದ್ರೆ ಒಂದು 50 ಪಿಕ್ಚರ್ ಆದ್ರೂ ನೋಡಿರ್ತೀವಿ ಅದರಲ್ಲಿ. ತುಂಬ ನಮ್ಗೆ ಹತ್ರ ಇದ್ದಿದ್ದು ಇದೊಂದೇನೆ ಉತ್ರಳ್ಳಿ. ಸೀದಾ ಬರ್ತಾ ಇದೀವಿ ವೈಷ್ಣವಿ ಯಾವ ಪಿಕ್ಚರ್ ಆಗ್ತಿದ್ನಲ್ಲ, ಬರ್ತಾ ಇದೀವಿ ಇಲ್ಲಿಗೆ. ಬನ್ನಿ.
ಇಲ್ಲಿಂದ ನಮ್ಗೆ ಫಸ್ಟ್ ಊಟ ತಗೊಂಡು ಊಟ ಅವ್ನು ತರಕ್ಕೆ ಹೋಗೋನೆ, ನಾನು ಮನೆಯಿಂದ ತಂದಿದ್ದೀನಿ. ಇದರಲ್ಲಿ ಶೇರ್ ಮಾಡ್ಕೊಂಡು ಆಡೋದು. ಫಸ್ಟ್ ಊಟ ಮಾಡೋಣ, ಹೊಟ್ಟೆ ಹಸಿದೆ, ಟೈಮ್ಗೆ ಊಟ ಮಾಡ್ಬೋದು. ಮಧ್ಯಾಹ್ನ ಬಂದಿದ್ದು, ಬಂದು ಅನ್ಲೋಡ್ ಮಾಡಿದ್ವಿ. ಅವನೇನು ರಿಸೀವ್ ಮಾಡ್ತಾನಲ್ಲ, ಅವನು ಊಟಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ. ಅಷ್ಟರಲ್ಲಿ ನಾವು ಊಟ ಮಾಡಿದ್ವಿ, ಮಾಡ್ಕೊಂಡು ಹೋಗಿ 1 hour ಮೇಲಾಯ್ತು. ಇವಾಗ ಟೈಮ್ ಎಷ್ಟು ಗೊತ್ತಾ? 4:15 ಆಗಿದೆ. ಇನ್ನೂ ಬಂದಿಲ್ಲ ಅಣ್ಣ. ಏನ್ ಮಾಡ್ತಾನೋ ಗೊತ್ತಿಲ್ಲ ಒಳಗಡೆ. ನೋಡೋಣ ಏನ್ ಮಾಡ್ತಾವ. ಏನೋ ಧರ್ಮ, ಇವತ್ತೇ ಬತ್ತೀಯಾ? ಅವರು ಇನ್ನೊಂದು ಗಾಡಿ ಬಂದಿತ್ತಲ್ಲ, ಅದೇ ಒನ್ ಫ್ಲಿಪ್ ಏನಂತೆ, ಬೇರೆ ಕಂಪನಿ ಅಂತ ಬರ್ತಾ ಇದ್ರು. ಸೇಮ್ ಬಟ್ ಡಿಫರೆಂಟ್. ಆಯ್ತಾ ಇದೆಲ್ಲ? ಲೈಟಿಂಗೇ ಕಾಣಿಸ್ತಾ ಇಲ್ಲ. ಇದ್ಬಿಟ್ಟ ಆಮೇಲೆ ಹೇಳಿ ವಾಟ್ಸ್ ಇದು ಯೂಟ್ಯೂಬಲ್ಲಿ ನಮ್ಮ ಸಬ್ಸ್ಕ್ರೈಬ್ ಬೇಕಿದ್ರೆ ಮಾಡ್ತಾರೆ. ನಾವು ಹೇಳಿ ಮಾಡಿಸಿದ್ರೆ ಹೇಳಿ ಮಾಡ್ಬೇಕು, ಅವರೇ ಮಾಡ್ಬೇಕು, ಅವಾಗ ನೋಡ್ತಾರೆ. ಏನಂತೀರಾ? ಮಾಟೆಲ್ಲ ಮುಗಿಸ್ಕೊಂಡು ಒಂದೇ ಒಂದು ಲೊಕೇಶನ್ ರಿಟರ್ನ್ ಬಂತು. ಇಲ್ಲಿಗೆ ಬಂದಿದ ತಕ್ಷಣ ಒಂದೇ ಒಂದು ಡ್ಯಾನ್ಸ್ ಬಿಟ್ಟು ಇಲ್ಲೇ ಪಕ್ಕದಲ್ಲಿ ತೇಜಸ್ ಕಾರ್ಗೋ ಅಂತ, ಇಲ್ಲಿಂದ ಪಕ್ಕದಲ್ಲೇ ಒಂದು 2-3 ಕಿಲೋಮೀಟರ್ ಅಷ್ಟೇನೆ. ಐಟಮು ಅಲ್ಲಿದೆ, ಅಲ್ಲೊಂದು ಸ್ವಲ್ಪ ಇದೆ, ಮೇಲೊಂದು ಸ್ವಲ್ಪ ಇದೆ. ತಗೊಬರಕ್ಕೆ ಹೋಗಿದ್ದಾರೆ. ತಂದಿದ ತಕ್ಷಣ ಹಾಕೊಂಡು ಹೋಗ್ತಾ ಇರೋದೆ. ಬನ್ನಿ ಲೋಡ್ ಮಾಡ್ಕೊಳ್ಳೋಣ. ಫಸ್ಟ್ ಗಾಡಿ ಅಲ್ಲಿ ಇಕ್ತಾವ್ರಲ್ಲ ಅದೇನೆ. ಅಲ್ಲಿಗೆ ಹೋಗಿ ತೇಜಸ್ ಕಾರ್ಗೋಗೆ ಹಾಕ್ಬಿಟ್ಟು ಅಲ್ಲಿಂದ ಬೆಳಿಗ್ಗೆ ಏನು ಹೋಗಿದ್ನಲ್ಲ ಚಿತ್ಕೊಡೋನ್ಗೆ, ತಿರ್ಗಾ ಅಲ್ಲಿ ಹೋಯ್ತಾ ಇದ್ದೀನಿ. ಅಲ್ಲಿ ಯಾಕಪ್ಪ ಅಂದರೆ ಅಲ್ಲೊಂದು 8 ಕಾರ್ಟನ್ ಇದೆ. 8 ಕಾರ್ಟನ್ನ ಚಾಮರಾಜಪೇಟೆ VRPM ಅಂತ ಒಂದು ಹಾಕ್ಬಿಟ್ಟಿದೆ, ಅದಕ್ಕೆ ಹಾಕ್ಬೇಕು. ಈ ರೋಡಿಗೆ ಬಂದರೆ ಬೇಜಾರೇನಪ್ಪ ಅಂದರೆ ದೊಡ್ಡ ಗಾಡಿ ಎಲ್ಲ ಹಾಕೊಂಡಿರ್ತಾರೆ. ಒಂದೊಂದ್ಸಲಿ ಜಾಮ್ ಆದರೆ 1 hour 1.25 hour ನಿಂತಿದ್ದೀನಿ ನಾನು ಒಂದ್ಸಲಿ. ಇದೇ ಜಾಗದಲ್ಲೇ ಒಂದು ದೊಡ್ಡ ಗಾಡಿ ಸಿಗಾಕೊಂಡಿತ್ತು. ಇದೊಂದೇ ಬೇಜಾರು ಇಲ್ಲಿ ಬಂದರೆ. ನೋಡಿ ಹಿಂಗೆ ಹಾಕೊಂಡಿರ್ತಾರ, ಮುಂದೆ ಹಿಂದೆ ಮಾಡ್ಬೇಕಾದ್ರೆ ತಗೊಳಕತ್ತಾವ ಗಾಡಿಗಳು. ಈಗ 6:15. ಬೇಗ ಲೋಡ್ ಮಾಡಿಕೊಂಡು ಬೇಗ ಹೋಗ್ಬೇಕು. ಯಾಕೆ ಹೇಳ್ತೀನಿ ಬನ್ನಿ ಯಾಕೆ ಅಂತ. ಯಾರು ಬಂದಿಲ್ಲ ಹುಡುಗರು, ಬರೀ ಅದು ಅಲ್ಲಿಗಿದ್ದು ಸ್ವಲ್ಪನೇ. ಅವ್ರು 2 wheeler ಬಂದು ಅಲ್ಲಿಂದ ಎತ್ತಾಕ್ಬಿಟ್ಟು ಅವ್ರು ಹೋದ್ರು. ನಾವು ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲೊಂದು 7-8 ಬಾಕ್ಸ್ ಅಂತೆ ಹಾಕ್ಕೊಂಡು ಹೋಗೋಣ ಬನ್ನಿ. ಅದು ಬೇರೆ ನಾರ್ಮಲ್ ಹೋಗಿ ಲೋಡ್ ಮಾಡ್ಕೊಂಡು ಹೋಗೋ ಥರ ಅಲ್ಲ, ಅದು ರ್ಯಾಪಿಂಗ್ ಹೊಡಿಬೇಕು. ರ್ಯಾಪಿಂಗ್ ಅಂದರೆ ದೂರ ಹೋಗುತ್ತಲ್ಲ, ಔಟ್ ಸ್ಟೇಷನ್ ಹೋಗುತ್ತಲ್ಲ, ಗಾಳಿ ಹೋಗದೆ ಇದಾಗ್ದಿರ್ಲಿ ಅಂದ್ಬಿಟ್ಟು ರ್ಯಾಪಿಂಗ್ ಹೊಡಿತಾರೆ. ಬನ್ನಿ ಏನು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ರ್ಯಾಪಿಂಗ್ ಹೊಡೆದಿಕ್ಕಿದಾರೋ ಏನೋ ಗೊತ್ತಿಲ್ಲ. तोरसा क्यों इतना टाइट में क्यों डाल रहा? वो बड़ा वाला बस है ना, ऐसा नहीं, ये इसको ऊपर उठा के बीच में रख, बाहर निकाल उसको। बाहर निकाल देना, ऐसा डाल, इधर रख। ये इधर एक रख, इस इधर रख पहले, अभी है ना। हाँ कितना कटन है अभी? क्यों माँ ऐसा कर रहा था तुम्हें? इन्हें भी, हाँ यार मैं भी जाता हूँ। तो महेश है ना, पता नहीं एक काम कर रहा है ना, कौन अभिनव शेख महेश है ना, के काम कर। ಐಟಮ್ ಎಲ್ಲ ರೆಡಿ ಮಾಡಿರ್ತಾರೆ ಅಂತ ಇಲ್ಲಿಗೆ ಬಂದರೆ ಇಲ್ಲಿ ಯಾವುದೂ ಐಟಮ್ ರೆಡಿ ಇರಲಿಲ್ಲ. ಅದಕ್ಕೆ ಸ್ವಲ್ಪನೇ ಒಂದು 7-8 ಬಾಕ್ಸ್ ಎಲ್ಲ ಇದ್ದಿದ್ದು. ಬಿಡಿ ನಾಳೆ ಕಳಿಸೋಣ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ರು. ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ವೇಸ್ಟ್ ಆಗೋಯ್ತು. ನಾವು ಸೀದಾ ಇಲ್ಲಿಂದ ಹೋಗಿ ಗಾಡಿ ಅಲ್ಲಿ ಸೈಡಿಗೆ ಹಾಕ್ಬಿಟ್ಟು ಇನ್ನೂ 1 hour ಅದೇ ನಮಗೆ. 1 hour ಕೆಲಸ ಮಾಡಿ ಹೋಗೋಣ. 1 hour ಕೆಲಸ ಅಂದರೆ ಏನಿರಲ್ಲ,
ಒಂದು ಇದ್ರ ಕೆಲಸ ಏನಿಲ್ಲ, ಬರೀ ಸ್ಟಿಕ್ಕರ್ಗಳಿತ್ತು, ಸ್ಟಿಕ್ಕರ್ ಮೆತ್ತದಷ್ಟೇನೆ. ಬನ್ನಿ ಇನ್ನು ಗಾಡಿನ ಅಲ್ಲಿ ಹೋಗಿ ಸೈಡ್ಗೆ ಹಾಕೋದೇ ಒಂದು ಹಿಂಸೆ. ಎಲ್ಲ ಟೂ ವೀಲರ್ ಹಾಕಿರ್ತಾರೆ, ಎಲ್ಲ ಎಳೆದು ಹಾಕೋಷ್ಟರಲ್ಲಿ 12 ಆಗಿರ್ತದೆ. ಹೆಂಗೋ ಇಲ್ಲಿ ಬಂದಿದ್ನಲ್ಲ, ಸ್ವಲ್ಪ ಎಕ್ಸ್ಟ್ರಾ ಐಟಮ್ ಇದಿತ್ತು, ಅದನ್ನ ಹಂಗೆ ಹಾಕೊಂಡಿದ್ದೀನಿ. ಆ ಗೋಡನ್ಗೆ ಹಾಕ್ಬೇಕಂತೆ, ಅಲ್ಲಿ ಹಾಕ್ಬಿಡೋಣ ಹಂಗೆ. ನಮ್ಮ ಗಾಡಿನ ಇಲ್ಲೇ ಸೈಡ್ಗೆ ಹಾಕಿ ಸ್ಟಾರ್ಟ್ ಆಗ್ತೈತೆ. ನಾಲ್ಕು ತಿರುಗಿಸ್ಬಿಟ್ಟು ಅಷ್ಟೇ, ನಮ್ಮ ಗಾಡಿ ಹೊಂಟ್ವಿ ಮನೆಗೆ. ದೇವ್ರು ನೋಡಿದ್ರ, ಇವತ್ತಿನ ಕೆಲಸ ಇಲ್ಲಿಗೆ ಮುಗೀತು. ಅದೇ ನೋಡಿದ್ರಲ್ಲ, ನಮ್ಮ ಗಾಡಿನ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿಂದ ನಾವು ಹೋಗ್ತೀವಿ ಮನೆ ಕಡೆಗೆ. ಇನ್ನು ಇಲ್ಲಿಂದ ಹೋಗೋ ತನಕ ನಮ್ಗೆ ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಆಯ್ತದೆ. ಡೈಲಿ ಕೆಲಸ ಇಷ್ಟೇ, ಗಾಡಿ ಹಾಕಿ ಬರೀ ಅದೇ ಕೆಲಸ. ಬೇರೆ ಏನಾದರೂ ಮಾಡಬೇಕು ಅನ್ಕೋತೀನಿ, ಬೇರೆ ಏನಿಲ್ಲ, ಇದೇನೆ. ತಪ್ಪಿದ್ರೆ ವೇರ್ಹೌಸು, ಅದು ಬಿಟ್ಟರೆ ಮಾಟ್ಗಳು. ಆದರೆ ಚೆನ್ನಾಗಿದೆ, ಕೆಲಸದ ಬಗ್ಗೆ ಏನಿದಿಲ್ಲ, ಕೆಲಸ ಚೆನ್ನಾಗಿದೆ. ಮತ್ತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ.